ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಹಾಸನದ ಅರಸೀಕೆರೆಯಿಂದ ಇವಾಗ ತಾನೇ ಒಂದು ಜಸ್ಟ್ ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರು ನೋಡಿ, ಇವರ ಹೆಸರು ಚಂದ್ರಿಕಾ ಅಂತೇಳಿ. ಪ್ರಸ್ತುತ ಪ್ರಾಯ 38ರ ಒಂದು ಪ್ರಾಯ ನಡೆಯುತ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಈಕೆಯ ಸಮಸ್ಯೆ ನೋಡೋದಾದರೆ, ಗಂಡ ಇದ್ದರೂ ಮಗು ಆದಾಗಿನಿಂದ ತೂತು ಸರಿಯಾಗಿ ಕೇಯ್ತಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ತಮ್ಮ ಒಂದು ಗಂಡ ಇದ್ರೂ ಕೂಡ ಆಗ್ತಿರುವಂಥ ಒಂದು ಸಮಸ್ಯೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬೈಕ್ ನೋಡೋದಾದರೆ, ಕೆಂಪಾಗಿರುವ ಒಂದು ತೂತು ಚೆನ್ನಾಗಿ ಚೀಪಿ ಸುಖ ಕೊಡುವರು ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಹವ್ಯಾಸ ನೋಡೋದಾದರೆ, ಸಿಕ್ಕ ಗಂಡಸರ ಜೊತೆಯಲ್ಲಿ ಚಾಟಿಂಗ್ ಮಾಡುವುದು ಇವಳ ಒಂದು ಹವ್ಯಾಸ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಒಂದು ನ್ಯೂ ದಿಲ್ಲಿ ಒಂದು ಪಾಸಿಂಗ್ದು ಒಂದು 2008 ಒಂದು ಮಾಡಲ್ ಕೂಡ ಒಂದು ಸೀಲಿಂಗ್ ಕೂಡ ಇಟ್ಟಿದ್ದಾರೆ. ಸೊ ಯಾರಾದರೂ ಒಂದು ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲಾನಿಂಗಲ್ಲಿದ್ದರೆ, ಫಾರ್ಚುನರ್ ಒಂದು ಟೊಯೋಟಾ ಫಾರ್ಚುನರ್ ಕಾರ್ ಕೂಡ ಇದೆ. ಇದನ್ನು ಪರ್ಚೇಸ್ ಕೂಡ ಮಾಡ್ಬೋದು. ಅದರ ಒಂದು ಮಾಡಲ್ ನೋಡಲಿಕ್ಕೆ ಹೋದರೆ 2.8 ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಬಿಫೋರ್ ನೋಡಿ ಗಂಡ ಇದ್ದರೂ ಕೂಡ ಕೇಯೋದು ಬಿಟ್ಟಾಗಿಂದ ಆಗ್ತಿರುವಂಥ ಒಂದು ಸಮಸ್ಯೆ ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಇವಳಿಗೆ ನನಗೆ ಮದುವೆ ಅಂದ್ರೇ ಇಷ್ಟ ಇರಲಿಲ್ಲ, ಆದರೆ ಮನೆಯಲ್ಲಿ ತುಂಬಾ ಒತ್ತಾಯ ಮಾಡಿ ಮದುವೆ ಮಾಡಿದರು. ಸೊ ಚಟ ಅನ್ನೋದು ಹೇಗೆ ಇರುತ್ತೆ ಅಂತೇಳಿನೇ ಗೊತ್ತಾಗಿರಲಿಲ್ಲ. ಗಂಡ ಒಳ್ಳೆ ಒಂದು ಸುಖ ಕೊಡುತ್ತಿದ್ದ, ಈಗ ಅದೇ ಗಂಡನಿಂದ ತುಂಬಾ ಬೇಜಾರು ಆಗ್ತಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅಂದರೆ ಮುಂಚೆ ಆ ಒಂದು ಸುಖ ಅನ್ನೋದು ಹೇಗಿರುತ್ತೆ ಅಂತೇಳಿ ಗೊತ್ತಿರಲಿಲ್ಲ. ಯಾವಾಗ ಮಗು ಆಯಿತೋ ಅವತ್ತಿನಿಂದ ಗಂಡನಿಗೂ ಕೂಡ ನಾನು ಬೇಜಾರಾಗಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಒಮ್ಮೆ ಯಾರಾದರೂ ಫ್ರೀ ಮಾಡಿಕೊಂಡು ಈ ಒಂದು ಜಾಗಕ್ಕೆ ಬನ್ನಿ ಅಂತೇಳಿ ತಮ್ಮ ಒಂದು ಅಡ್ರೆಸ್ ಸಮೇತ ಶೇರ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಮದುವೆ ಆದರೂ ಕೂಡ ಇವಳ ಒಂದು ಕಷ್ಟ ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಮದುವೆ ಆಗಿರೋ ಗಂಡು ಆಗಿದ್ರೂ ಕೂಡ ಓಕೆ, ಆದರೆ ಹೀಗೆಲ್ಲ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಚೆನ್ನಾಗಿ ಸುಖ ಕೊಡುತ್ತಾರೆ ಅಂದರೆ ಅವರು ಹೇಗೆ ಇದ್ದರೂ ಕೂಡ ಒಪ್ಪಿಕೊಳ್ಳುತ್ತೇನೆ. ಜೊತೆಗೆ ಕೆಲಸ ಇಲ್ಲ ಅಂದರೂ ಕೂಡ ನನ್ನದೇ ಒಂದು ಸ್ವಂತ ಆಸ್ತಿ ಇದೆ, ಕೇಳಿದಷ್ಟು ಹಣ ಕೊಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾಳೆ. ಆದರೆ ಸರಿಯಾದ ಒಂದು ಸಮಯಕ್ಕೆ ನಿಮ್ಮ ಒಂದು ಊಟದ ಒಂದು ಸುಖ ಮಾತ್ರ ನನಗೆ ಸಿಗಬೇಕು ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಊಟ ಬಲಿಷ್ಠವಾಗಿ ಇದ್ದರೆ ಸಾಕು, ಬೇಕಾದಷ್ಟು ಒಂದು ಸುಖ ಕೂಡ ನಾನು ಕೊಡುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾಳೆ. ಫ್ರೆಂಡ್ಸ್ ನೋಡಿ, ಇವಳಿಗೆ ಇತ್ತೀಚೆಗೆ ತುಂಬಾ ಒಂದು ಚಟ ಕೂಡ ಜಾಸ್ತಿ ಆಗ್ತಿದೆ. ಯಾರಾದರೂ ಒಬ್ಬ ಕಟ್ಟುಮುಟ್ಟಾದ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಹೋಗಿ ಇವರಿಗೆ ಮೀಟ್ ಕೂಡ ಆಗ್ಬೋದು. ಹಾಗೆಯೇ ಕಾರ್ ಸೆಲ್ಲಿಂಗ್ ಏನು ಇಟ್ಟಿದ್ದಾರಲ್ಲ, ಅದು ಸಿಂಗಲ್ ಓನರ್ನ ಒಂದು ಕಾರ್ ಕೂಡ ಆಗಿರುತ್ತೆ. ಫೈನಲ್ ಪ್ರೈಸ್ ಕೂಡ 28 ಲ್ಯಾಕ್ ತನಕ ಇದರ ಒಂದು ಪ್ರೈಸ್ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಇದು 2018ರ ಒಂದು ಮಾಡಲ್ ಕೂಡ ಆಗಿರುತ್ತೆ. ಕಿಲೋಮೀಟರ್ ಸ್ಪೀಡ್ ನೋಡಲಿಕ್ಕೆ ಹೋದರೆ ನಿಮಗೆ ಆಲ್ಮೋಸ್ಟ್ 60,000 ಕಿಲೋಮೀಟರ್ ತನಕ ರನ್ನಿಂಗ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ಯೂಲ್ ಟೈಪ್ ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಇಲ್ಲ ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ, ಮತ್ತು 6 ಗೇರ್ ಬಾಕ್ಸ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ನಂಬರ್ ಆಫ್ ಓನರ್ಸ್ ಫಸ್ಟ್ ಓನರ್ ಆಗಿರ್ತಾರೆ, ಮತ್ತು ಇನ್ಸೂರೆನ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ, ಮತ್ತು ರಿಜಿಸ್ಟ್ರೇಷನ್ ಟೈಪ್ ಇಂಡಿವಿಜುವಲ್ ಮಾಡಿಕೊಡ್ತಾರೆ, ಮತ್ತು ಕಲರ್ ಟೈಪ್ ನೋಡಲಿಕ್ಕೆ ಹೋದರೆ ವೈಟ್ ಕಲರ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಒಳಗಡೆ ಒಂದು ರೇರ್ ಸೀಟ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಇಮೇಜಸ್ನ ಕೂಡ ಶೇರ್ ಮಾಡಿದ್ದಾರೆ. ಹಾಗೆಯೇ ಫ್ರಂಟ್ ಲುಕ್ಕಲ್ಲಿ ಹೀಗೆಲ್ಲ ಇದೆ, ಮತ್ತು ಒಳಗಡೆ ಕೂಡ ಹೀಗೆಲ್ಲ ಇದೆ, ಮತ್ತು ಡ್ಯಾಶ್ ಬೋರ್ಡ್ ಕೂಡ ಹೀಗಿದೆ, ಮತ್ತು ಬ್ಯಾಕ್ ಆ್ಯಂಡ್ ಆ್ಯಂಗಲಲ್ಲಿ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ ಅಂತೇಳಿ ಅದರ ಒಂದು ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಫ್ರೆಂಡ್ಸ್ ಇವರ ಒಂದು ಪ್ರೊಫೈಲ್ನ ಒಂದು ಮಾಹಿತಿ ಆಗಿರುತ್ತೆ. ನೋಡಿ, ಇವಳಿಗೆ ಯಾರಾದರೂ ಚೆನ್ನಾಗಿ ಸುಖ ಕೊಡುವಂಥ ಪರ್ಸನ್ ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಕರೆ ಮಾಡ್ಬೋದು. ಫ್ರೆಂಡ್ಸ್, ಇದಿಷ್ಟು ಅವರ ಒಂದು ಮಾಹಿತಿ ಆಗಿರುತ್ತೆ. ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.